ಬಾಗಿಲಿಗೆ ಬರ ಬಾಗಿಲಿಗೆ ಬಾಗಿಲು ತೆಗಿಯಮ್ಮ ವರ 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 ವರಲಕ್ಷ್ಮಿ ಬಾಗಿಲು ತೆಗಿಯಮ್ಮ ನಿನ್ ರೂಮಲ್ಲಿ ನಿನ್ ಮೇಲೆ ಮಕ್ಕಳೆಲ್ಲ ಕಡೆ ನಾನು ಬಾಗಿಲು ತೆಗಿ ವರ ವರ ಬಾಗಿಲು ತೆಗಿ ವರ ಬಾಗಿಲು ತೆಗಿಯಮ್ಮ ವರ ಹಠ ಮಾಡ್ಬೇಡ ಪ್ಲೀಸ್ ಮಾಡೋದು ಇವಳಿಗೆ ಮಮ್ಮಿ ಏನ್ ಮಮ್ಮಿ ಇದು ಸೀನು ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತಿದೆ ಪ್ರೀತಿಸಿರೋ ಹುಡುಗನ್ ಬಿಡಕ್ಕಾಗಲ್ಲ ಬೇಕಿದ್ರೆ ಪ್ರಾಣ ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ನಾನು ಈಗಲೇ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಹೇಳಿ ಮೊಬೈಲ್ ಯಾವ್ದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಬಿಡಬೇಕು ಅಂತ ಗೊತ್ತಿಲ್ಲ ನಿನ್ಗೆ ದರಿದ್ರ ಕಾರ್ತಿಕೇಯ ಬಾಗ್ಲಾದ್ರೂ ಬಿಡಿಯಪ್ಪ ಅಮ್ಮ ವಿಶಾಲು ಏನಾದ್ರೂ ಕರಿಯಪ್ಪ ಬಾಗಿಲು ತೆಗಿಯಮ್ಮ ನನ್ನ ಯಾರು ತಡಿಬೇಡಿ ನನಗೆ ಬದುಕಕ್ಕೆ ಆಸೆನೇ ಇಲ್ಲ ನನ್ನ ಜೀವನ ಸರ್ವನಾಶ ಆಗ್ತಾ ಇದೆ ಇಷ್ಟೆಲ್ಲ ಆದ್ಮೇಲೂ ನನ್ಗೆ ಯಾಕೆ ಬದುಕಿರ್ಬೇಕು ನಾನು ಸಾಯ್ತೀನಿ ದಯವಿಟ್ಟು ಬಾಗ್ಲು ತೆಗೆಯಮ್ಮ ನಿನ್ ಕಾಲು ಹಿಡ್ಕೊತೀನಿ ಯಾಕೆ ಹಿಂಗೆ ನಮ್ಮನ್ನೆಲ್ಲ ಕಾಡ್ತಾ ಇದೀಯಾ ಇಲ್ಲಿ ನೋಡಮ್ಮ ತಪ್ಪು ನನ್ನಿಂದ ಅಲ್ವಾಗಿರೋದು ಶಿಕ್ಷೆ ನನಗೆ ಕೊಡು ದಯವಿಟ್ಟು ನೀನು ಯಾವ ಶಿಕ್ಷೆನೂ ತಗೊಂಬೇಡವರ ಬಾಗಿಲು ತೆಗಿ ಪ್ಲೀಸ್ ನಿನಗೆ ಶಿಕ್ಷೆ ಕೊಡಕ್ಕಾಗತ್ತಾ ಮನೇಲಿರೋ ಎಲ್ರಿಗೂ ನೀನೇ ಮುಖ್ಯ ನನ್ನ ಜೀವನ ಹಾಳಾದ್ರೂ ಅವ್ರಿಗೆ ಚಿಂತೆ ಇಲ್ಲ ಅವ್ರಿಗೆ ಯಾಕೆ ನನ್ನ ಜೀವನ ಹಾಳಾದ್ರೂ ನಿನಗೂ ಚಿಂತೆ ಇಲ್ಲ ಅಯ್ಯೋ ಹಾಗೆಲ್ಲ ಏನಿಲ್ಲ ಅಮ್ಮವರ ಬಾಗಿಲು ತೆಗಿ ಪ್ಲೀಸ್ ನನ್ನ ಮಾತು ಕೇಳು ಹೆಂಗೆ ಹೇಳೋದು ನಿನಗೆ ಅಯ್ಯೋ ಎಲ್ಲರೂ ಗಾಬರಿ ಆಗಿದೀವಿ ದಯವಿಟ್ಟು ಬಾಗಿಲು ತೆಗಿ ದರಿದ್ರ ನೋಡ್ತಿದ್ಯಲ್ಲೋ ಬಾಗ್ಲಾದ್ರೂ ಹೊಡಿಯೋ ಸರಿ ಬನ್ನಿ ಬಾಳ್ ಹೊಡೆದಾದ್ರೆ ಸರಿ ಇವತ್ತು ಬರ ನಾನು ಕಾಪಾಡ್ತೀನಿ ಲೇ ಸುಬ್ಬು ನಾನು ಹೇಳಿದ್ದೇನು ನೀನು ಮಾಡ್ತಾ ಇದ್ದೇನು ಆಗ್ಲೇ ಇಲ್ಲಿಂದ ಹೊರಬೇಕಾಗಿತ್ತು ಹೊಡ ಅಪ್ಪ ವರ ಲೇ ಸಾಯೋರು ಯಾವಾಗಲೂ ಹೇಳ್ಬಿಟ್ಟು ಸಾಯಲ್ಲ ಕಣೋ ಅದೇನಾಗುತ್ತೋ ಆಗಲಿ ನೀನು ಹೋಗೋ ನಾನು ನೋಡ್ಕೋತೀನಿ ರೀ ಮೊದ್ಲೇ ಸಾಯ್ತೀನಿ ಅಂತ ಬಾಗ್ಲು ಹಾಕೊಂಡಿದ್ದಾಳೆ ಅಂತಂದ್ರೆ ನೀವೇ ಮಾತಾಡಿದ್ರೆ ಅವಳು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ರಿ ಗತಿ ಜನ್ಮ ಕೊಟ್ಟ ನಾನು ಅಂಥದ್ದೇನು ಆಗಲ್ಲ ನಾನು ನೋಡ್ಕೋತೀನಿ ಹೋಗೋ ಇಲ್ಲಪ್ಪ ಇಂಥ ಪರಿಸ್ಥಿತಿ ನಾನು ಎಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೀನಿ ಅವಳು ಬರೋವರೆಗೂ ಇಲ್ಲೇ ಇರ್ತೀನಿ ಬರ ಒಂದು ನಿಮಿಷ ಲೇ ಬರೋ ನಾನು 5 ಎಣಿಸ್ತೀನಿ ಅಷ್ಟರಲ್ಲಿ ನೀನು ಬಾಗಿಲು ತೆಗಲಿಲ್ಲ ಅಂದರೆ ನಾವೆಲ್ಲ ಮನೆಯಿಂದ ಆಚೆ ಹೋಗಿ ಬಾಗಿಲು ಹಾಕೋತೀವಿ ನೀನು ಅದೇ ಮಾಡ್ಕೊಂಡು ಸಾಯ್ತೀಯ ಸಾಯಿ ನೀ ಸತ್ತೆ ಅಂತ ಗೊತ್ತಾದ ಮೇಲೆ ನಾವು ಒಳಗೆ ಬರ್ತೀವಿ ಎಲ್ಲದಕ್ಕೂ ಒಂದು ಮಿತಿ ಅನ್ನೋದು ಇರುತ್ತೆ ನೀನೇನಾದರೂ ನಮ್ಮನ್ನು ಹೆದರಿಸ್ಬೇಕು ಅಂತ ನಿನ್ನ ಮನಸ್ಸಲ್ಲಿದ್ದರೆ ನಾವು ಹೆದರ್ಕೊಂಡು ಸಾಯಕ್ಕಿಂತ ನೀನೇ ಸಾಯಿ ಈ ಅಜ್ಜಯ್ಯ ಯಾಕೆ ಇಟ್ಟೋತಾದ್ರೂ ಮನೆಗೆ ಬರ್ತಾಯಿಲ್ಲ ನಾನು ಶ್ರಾವಣಿ ಅಮ್ಮವ್ರನ್ನ ನೋಡಬೇಕು ಅವ್ರ ತವ ಮಾತಾಡಬೇಕು ಈ ಅಜ್ಜಯ್ಯ ಗೇಟ್ ಹೇಳಿದ್ರು ಅರ್ಥನೇ ಆಯ್ತಲ್ವಲ್ಲ ಓ ಅಜ್ಜಯ್ಯ ಯಾಕೆ ಇಟ್ಟೋತ್ ಮಾಡಿದೆ ಫೋನ್ ನಂಬರ್ ಸಿಕ್ತಾ ಕೊಡು ಫೋನ್ ಮಾಡೋಣ ಅಯ್ಯ ಹೊಸಿ ತಡ್ಕಳವ ನಂಬರು ಸಿಕ್ತು ಅದ್ರ ಜೊತೆಗೆ ನಿನಗೊಂದು ಸಿಹಿ ಸುದ್ದಿನೂ ತಂದಿದ್ದೀನಿ ಕಣವ ಸಿಹಿ ಸುದ್ದಿನ ಏನದ ಅಜ್ಜಯ್ಯ
ನಾಳೆ ದೊಡ್ಡ ಮನೆಯಿಂದ ಡ್ರೈವರು ಬೆಂಗಳೂರಿಗೆ ಹೋಯ್ತಾವನಂತೆ. ಅವನ ಜೊತೆ ನಾವು ಹೋದ್ರೆ ಇದು ದೊಡ್ಡ ಯಜಮಾನ್ರನ್ನ ನೋಡ್ದಂಗೂ ಆಗ್ತದೆ, ಮಾತಾಡ್ದಂಗೂ ಆಗ್ತದೆ, ಆಮೇಲೆ ಶ್ರಾವಣಿ ಅಮ್ಮವ್ರನ್ನ ನೋಡ್ದಂಗೆ ಆಗ್ತದೆ, ಮಾತಾಡ್ದಂಗೆ ಆಗ್ತದೆ. ಏನಂತೀಯ? ಹೌದಾ? ಹಂಗ ಅಜಯ್ಯ, ನಡಿ ನಾವು ಹೋಗುಮ. ಅಂದಾಗೆ ದೊಡ್ಡ ಮನೆಯವ್ರಿಗೆ ನಾವು ಹೇಳ್ಬಿಟ್ಟು ಬರೋಣ, ನಾವು ಡ್ರೈವರ್ ಜೊತೆ ಬೆಂಗಳೂರಿಗೆ ಹೋಗಿ ಬರ್ತೀವಿ ಅಂತ ಹೇಳುವ. ನನಗೆ ಗೊತ್ತಿತ್ತು ಕಂದ ನೀನು ಹಿಂಗೆ ಹೇಳ್ತೀಯ ಅಂತ. ಅದಕ್ಕೆ ನಾನು ನರ್ಸಾಯಿ ಅವ್ರ ಹತ್ರ ಎಲ್ಲ ಮಾತಾಡಿ ಬಂದಿದ್ದೀನಿ. ಹ್ಞೂ, ಅವರು ಸರಿ ಅಂತ ಹೇಳವ್ರೆ. ಅದಕ್ಕೆ ನಾವು ಡ್ರೈವರ್ ಜೊತೆ ಹೋಗೋಣ. ಕಾರು ಯಜಮಾನ್ರ ಮನೆ ಹೋಯ್ತಂತೆ, ನಾವು ಡ್ರೈವರ್ ಜೊತೆ ಹೋಗೋಣ. ಅದೇ ಕಾರಲ್ಲಿ ವಾಪಸ್ ಬರೋಣ. ಊರು ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ ಅನ್ನೋ ಭಯ ಇಲ್ಲ. ಅವನ ಜೊತೆಲ್ಲ ಹೋಗಿ ಅವ್ರ ಮನೆ ತ ಇಳಿತೀವಿ, ಅಲ್ಲಿ ಹೊಂಟ್ರೆ ಬಂದು ನಮ್ಮ ಮನೆ ತ ಇಳಿತೀವಿ. ಈಟೆಯ ಅಜಯ್, ಅಂದಾಗೆ ಅವ್ರು ಏಟೊತ್ತಿಗೆ ಓಡ್ತಾರೆ? ಹೊಸಿ ಬೇಗನೆ ಓಡಕ್ಕೆ ಹೇಳ್ಬೇಕಿತ್ತು. ನಾವು ಬೇಗ ಹೋದ್ರೆ ಶ್ರಾವಣಿ ಅಮ್ಮವ್ರನ್ನ ಇನ್ನೂ ಬೇಗ ನೋಡ್ಬೋದು, ಅವ್ರ ತವ ಸ್ಯಾನೆ ಕಾಲ ಕಳಿಬೋದು. ಓ ಮಗ, ಹೆಂಗು ಹೊಂಟಿದ್ದೀವಲ್ಲ ತಾಯಿ, ವಾಟ್ರ್ ಆಯ್ತು ಬಿಡು. ಅಂದಾಗೆ ನಾನು ನಿನ್ನ ಒಂದು ಮಾತು ಕೇಳಬೇಕು ಕಂದ. ಏನಜಯ? ಅಲ್ಲ, ಈಟು ವರ್ಷ ಯಜಮಾನ ನೋಡ್ಬೇಕು ಅಂತ ಪಟ್ಟು ಹಿಡ್ಕೊಂಡು ಕುಂತಿದ್ದೆಲ್ಲ, ಈಗ ಇದ್ದಕ್ಕಿದ್ದಂಗೆ ಶ್ರಾವಣಿ ಅಮ್ಮವ್ರು ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಅಂತೀಯಲ್ಲ, ಯಾಕೆ ಅಂತ? ಯಾಕೆ? ನನಗೂ ಅದೇ ಗೊತ್ತಾಯ್ತಲ್ಲ ಅಜ್ಜಯ್ಯ. ಏಯ್, ಹೇಳೋದನ್ನ ಕೇಳಿಸ್ತಾ ಇದ್ದೇನೆ. ಸಾಯ್ತಾಳೆ. ಸಾಯ್ತೀನಿ ಅನ್ನೋ ಮನಸ್ಥಿತಿ ಇರೋನ್ನ ಉಳಿಸ್ಕೋತೀವಲ್ಲ, ಅದು ದೊಡ್ಡ ತಪ್ಪು. ಇಂಥ ಹೇಡಿಗಳು ಭೂಮಿ ಮೇಲೆ ಬದುಕಿರೋದಕ್ಕೆ ಲಾಯಕ್ಕಿಲ್ಲ. ದೇವರು ಜೀವ ಕೊಟ್ಟಿರೋದು ಕಳ್ಕೊಳಕ್ಕಂತ ಅಲ್ಲ, ಅದ್ರ ಮೇಲೆ ನಮ್ಗೆ ಯಾವ ಹಕ್ಕು ಇಲ್ಲ. ಜೀವದ ಬೆಲೆ ಏನು ಅಂತ ಯಾವ್ದಾರ ಹಾಸ್ಪಿಟ್ಲ್ಗೆ ಹೋಗಿ ನೋಡು. ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದೊಂದು ಕ್ಷಣ ಎಷ್ಟು ಹೋರಾಡ್ತಿರ್ತಾರೆ ನೋಡು. ದೇವರು ಅಂಥವ್ರನ್ನ ಕಾಪಾಡಿ ನಿಮ್ಮಂಥವ್ರು ನೋಡಿ ಯಾಕೆ ಇಂಥವ್ರಿಗೆ ಜೀವ ಕೊಟ್ಟೆ ಅಂತ ನೊಂದ್ಕೋಬೇಕು ಕಣೆ. ನೀನು ಸಾಯ್ಬೇಕು ಅನ್ಕೊಂಡಿರೋದು ಸರಿ, ಆದ್ರೆ ಅದಕ್ಕೆ ಕಾರಣ ನಿಮ್ಮ ಅಣ್ಣನೇ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ, ಅದು ತಪ್ಪು. ಯಾರ ಬಗ್ಗೆ ಮಾತಾಡ್ತಿದ್ದೆ ಅಂತ ಗೊತ್ತಾ ನಿನಗೆ? ಅವನಿನ್ ಏನು ಅನ್ಕೊಂಡಿದ್ಯಾ? ನಿನ್ನ ಪ್ರೀತಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ನಿನ್ನ ಪ್ರೀತಿ ವಿಷಯ ಅವನಿಗೆ ಗೊತ್ತಾದ ಕೂಡಲೇ ನಿನಗೆ ಬೈದು ಬುದ್ಧಿ ಹೇಳ್ಬೋದಾಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ ಕಡೆ. ನಿನ್ನ ಪ್ರೀತಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನಿಂತ್ಕೊಂಡಲ್ಲ, ಅದು ಅವನು ಮಾಡಿ ತಪ್ಪ. ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಎಲ್ಲಿ ಗಾಬರಿ ಆಗ್ತಾರೋ, ಎಲ್ಲಿ ಬೇಡ ಅಂತಾರೋ ಅಂತ ಅದನ್ನೆಲ್ಲ ಮುಚ್ಚಿಟ್ಕೊಂಡು ಸಮಯ ಬಂದಾಗ ನಮ್ಗೆಲ್ಲ ಹೇಳಿ ಒಪ್ಪಿಸ್ನಲ್ಲ, ಅದು ಅವನು ಮಾಡಿರೋ ತಪ್ಪ. ಹೋಗ್ಲಿ ಬಿಡಪ್ಪ. ನೀನು ವರದನ್ನ ಪ್ರೀತಿಸ್ತಾ ಇದೀಯ ಅಂತ ನಿಮ್ಮ ಅಮ್ಮನಿಗೆ ಗೊತ್ತಾದ್ಮೇಲೆ ನಿನ್ನು ಹೊಡೆದು ಬಡ್ದು ಮನೆಯಿಂದ ಎಲ್ಲೋ ಆಚೆ ಹೋಗ್ಬಾರ್ದು ಅಂತ ಹೇಳ್ದಲ್ಲ, ಆಗ ಅವಳ ಮನಸ್ಸನ್ನ ಬದಲಾಯಿಸಿ ಒಪ್ಪಿಸ್ದಲ್ಲ, ಅದು ಅವ್ನು ಮಾಡಿದ ತಪ್ಪ. ನೀನ್ ಬರೀ ಚೆನ್ನಾಗಿದೆಯಾ ಅನ್ನೋ ಕಾರಣಕ್ಕೆ ಆ ಮನೆಯವ್ರು ಒಪ್ಕೊಂಡಿಲ್ಲ, ನೀನ್ ಚೆನ್ನಾಗಿ ಓದಿದೀಯ ಅನ್ನೋ ಕಾರಣಕ್ಕೂ ಆ ಮನೆಯವ್ರು ಒಪ್ಕೊಂಡಿರೋದು. ನೀನು ಈ ರೀತಿ ಚೆನ್ನಾಗಿ ಓದಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದನಲ್ಲ, ಅದು ಅವ್ನು ಮಾಡಿದ ತಪ್ಪ. ಮೊನ್ನೆ ಪ್ರೀತಿಸಿ ನನ್ನ ಪ್ರೀತಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಹುಟ್ಟಾಗಿಂದ ತಂಗಿನೇ ಪ್ರಾಣ ಅನ್ಕೊಂಡು ನಿನ್ನ ಪ್ರೀತಿಯಿಂದ ಬೆಳೆಸ್ನಲ್ಲ, ಅವನ ತ್ಯಾಗ ನಿನಗೆ ಅರ್ಥ ಆಗಲ್ಲ ಬಿಡು. ಹೇ, ಏನಂದೆ ನೀನು? ಇಂಥ ಅಣ್ಣನಿಗೆ ನನ್ನ ತಂಗಿಯಾಗಿ ಹುಟ್ಟಬಾರ್ದಾಗಿತ್ತು ಅಂತ ಹೇಳ್ದೆಯಲ್ಲ, ಆ ಮಾತನ್ನ ನಾವು ಹೇಳ್ಬೇಕಣೆ. ಇಂಥ ಒಳ್ಳೆ ಮನಸ್ಸಿರೋ ಅಣ್ಣನಿಗೆ ನೀನ್ ತಂಗಿಯಾಗಿ ಹುಟ್ಟಬಾರ್ದಾಗಿತ್ತು. ಏನೆಲ್ಲರೂ ಹಾಗೆ ನೋಡ್ತಾ ಇದ್ದೀರಾ? ಅವಳೇನೋ ಮಾಡ್ಕೊಂಡು ಸಾಯ್ತಾಳಂತೆ. ಸಾಯದಿದ್ರೆ ಸಾಯ್ಲಿ, ನಡೀರಿ ಆಚೆ. ಅಲ್ಲ ರೀ, ಅವಳೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾಳೆ ಅಂದ್ರೆ ನೀವನು ಮುಚ್ಚಬಾಯಿ. ಇಷ್ಟೊತ್ತು ನಾನು ಹೇಳಿ ನಿಮ್ಮ ತಲೆಗೆ ಹೋಗಿಲ್ವಾ? ಇನ್ ಯಾರಾದ್ರೂ ಒಂದು ಮಾತಾಡಿದ್ರೆ ನಾನು ಮನುಷ್ಯನಾಗಿರಲಿಲ್ಲ. ಹುಷಾರ್.
ಏಯ್ ಅವಾಗಲೇ ಹೇಳಿದ್ನಲ್ಲ 5 ಎಣಿಸ್ತೀನಿ ಅಂತ, ಉಳಿದಿದ್ದು ನಿನಗೆ ಬಿಟ್ಟಿದ್ದು 1 2 3 4 5 ವರ ಇನ್ನೊಂದು ಸರಿ ನನ್ನ ಮಗನ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದ್ಯೋ ನಾನು ಸುಮ್ಮನೆ ಇರಲ್ಲ. ಅವನ ಬಗ್ಗೆ ಒಂದು ಮಾತಾಡಬೇಕು ಅಂದರೆ 100 ಸಲ ಯೋಚನೆ ಮಾಡಬೇಕು. ಅವನು ಈ ಮನೆಗೆ ಜೀವಾಳ. ಅವನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಅವರನ್ನ ಈ ಮನೆಯಿಂದ ಆಚೆ ತೊಳಕ್ಕೆ 1 ನಿಮಿಷನೂ ಯೋಚನೆ ಮಾಡಲ್ಲ. ಪಾಪ ಆಗಿದಾಗೋಯ್ತು ಬಿಡಪ್ಪ, ಅವಳೇನೋ ಕೋಪದಲ್ಲಿ. ನೀನು ಇನ್ನೂ ಇಲ್ಲೇ ಇದೆಯೇನೋ? ಆಗಲೇ ಹೇಳಿಲ್ಲ ಹೊರಡು ಅಂತ, ಹೋಗ. ಅಮ್ಮ ಹೊರ ಹುಷಾರು. ನಾನು ನೋಡ್ಕೊತೀನಿ ಕಣ, ಹೋಗ. ಹೇಗೆ ಕಾಣ್ತಿದ್ದೀನಿ ಪಿಂಕಿ? ಅಕ್ಕ ಅದನ್ನು ಹೇಳ್ಬೇಕಾ? ಸಖತ್ತಾಗಿ ಕಾಣಿಸ್ತಿದ್ಯಾ. ಅದ್ ಸರಿ, ಯಾಕೆ ಈ ಥರ ಸ್ಟೈಲಾಗಿ ರೆಡಿ ಆಗಿದ್ಯಾ ಇವತ್ತು? ಇವತ್ತು ನನ್ನ ಪಾಲಿಗೆ ಸ್ಪೆಷಲ್ ಡೇ. ನಂಗೆ ಆಲ್ ದ ಬೆಸ್ಟ್ ಹೇಳು ಪಿಂಕಿ. ಆಲ್ ದ ಬೆಸ್ಟಾ? ಯಾಕಕ್ಕ, ನಿನ್ನ ಲೈಫಲ್ಲಿ ನೀನು ಅನ್ಕೊಂಡಿದ್ದೆಲ್ಲ ನಿಂಗೆ ಸಿಕ್ಕಿದೆ ತಾನೆ, ಮತ್ತೆ ಯಾಕೆ ಆಲ್ ದ ಬೆಸ್ಟು? ಓ, ಇವತ್ತು ಯಾವ್ದಾದ್ರು ಎಕ್ಸಾಮ್ ಬರೀಕ್ ಹೋಗ್ತಿದ್ಯಾ? ಇದು ಒಂಥರ ಹಾಗೇನೆ. ಈ ಪರೀಕ್ಷೆಯಲ್ಲಿ ನಾನೇನಾದರೂ ಪಾಸ್ ಆದರೆ ನಾನು ಏನೇನು ಅನ್ಕೊಂಡಿದ್ದೀನಿ ಅದೆಲ್ಲ ನನಗೆ ಸಿಕ್ಕಿದೆ ಅಂತಾನೆ ಅರ್ಥ. ನನಗೆ ಗೊತ್ತು ಶ್ರಾವಣಿ ಅಕ್ಕ, ನಿನಗೆ ಸುಬ್ಬು ಅಂದರೆ ಇಷ್ಟ ಅಂತ. ಇದನ್ನ ನೀ ನನ್ನ ಹತ್ರ ಹೇಳ್ತಾ ಇಲ್ಲ, ಇರಲಿ, ಆ ವಿಷಯ ನಾನು ಹೇಳಲ್ಲ. ನೀನಾಗಿ ನನಗೆ ಹೇಳೋ ತನಕ ನಾನು ಕಾಯ್ತೀನಿ. ಶ್ರಾವಣಿ ಅಕ್ಕ, ಏನು ಹೇಳ್ತಿದ್ದೆ ನೀನು? ನಿನ್ನ ಲೈಫಲ್ಲಿ ನೀನು ಅನ್ಕೊಂಡಿದ್ದೆಲ್ಲ ನಿನಗೆ ಸಿಕ್ಕಿದೆ ತಾನೆ. ಊರಿಗೂ ಹೋಗಿ ಬಂದೆ, ದೊಡ್ಡಪ್ಪ ನಿಂಗೆ ಅಪ್ರಿಷಿಯೇಟ್ ಮಾಡಿದ್ರು, ಅಜ್ಜಿ ನಿನ್ನ ಜೊತೆ ಮಾತಾಡಿದ್ರು, ನೀನು ಎಕ್ಸಾಮಲ್ಲಿ ಪಾಸ್ ಆಗಿದ್ಯಾ, ಮತ್ತೆ ಇನ್ನೇನು ಬಾಕಿ ಇದೆ? ನನ್ನ ಹುಡುಗನಿಗೆ ನನ್ನ ಪ್ರೀತಿನ ಹೇಳ್ಕೋಬೇಕು, ಅದೊಂದು ಬಾಕಿ ಇದೆ ಪಿಂಕಿ. ಅವನು ಒಪ್ಕೋತಾನೋ ಬಿಡ್ತಾನೋ ಅನ್ನೋದೇ ಗೊತ್ತಿಲ್ಲ, ಅದೇ ದೊಡ್ಡ ಟೆನ್ಷನ್ ಆಗಿದೆ. ಶ್ರಾವಣಿ ಅಕ್ಕ, ಒಂದು ನಿಮಿಷ ಪಿಂಕಿ.
ಅಮ್ಮ ಪ್ಲೀಸ್, ಈ ಟೈಮಲ್ಲಿ ನೀನು ನನ್ನ ಜೊತೆನೇ ಇರಬೇಕು. ನೀನು ಪ್ರೀತಿಸಿ ಮದುವೆ ಆಗಿದೆಯಾ ಅಲ್ವಾ? ನೀನು ನನ್ನ ಪ್ರೀತಿಗೆ ಸಪೋರ್ಟ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಜೊತೆನೇ ಇರ್ತೀಯ ಅಲ್ವಾ? ಹಲೋ ಹಲೋ ಶ್ರಾವಣಿ ಅಮ್ಮವ್ರೆ, ನಾನು ಸಾವಿತ್ರಿ. ಸಾವಿತ್ರಿ ನೀನಾ? ಅಯ್ಯಯ್ಯೋ ಸಾರಿ, ನಿನ್ನ ನಂಬರ್ ನನ್ನ ಫೋನಲ್ಲಿ ಸೇವ್ ಆಗಿಲ್ಲ. ನಾನು ಬರುವಾಗ ನಿನಗೆ ನಂಬರ್ ಕೊಟ್ಟು ಬರೋಣ ಅಂತಾನೆ ಅನ್ಕೊಂಡೆ. ಆದರೆ ನಿನಗೆ ನನ್ನ ನಂಬರ್ ಹೇಗೆ ಸಿಕ್ತು? ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಜ್ಜ ಹೆಂಗೆ ಹೇಳಿದ್ದೆ, ಅದಕ್ಕೆ ಅವರು ನರ್ಸಯ್ಯನವ್ರ ಹತ್ರ ನಿಮ್ಮ ನಂಬರ್ನ ಇಸ್ಕೊಂಡು ಬಂದರು. ಒಳ್ಳೇದೇ ಆಯಿತು ಬಿಡು. ಈಗ ಹೇಗಿದೆಯಾ ನೀನು? ಹುಷಾರಾಗಿದೆಯಾ ತಾನೆ? ಹಾಂ, ಸಂದಕಿವ್ನಿ. ನಾನೇ ನಿನಗೆ ಕಾಲ್ ಮಾಡಬೇಕಾಗಿತ್ತು. ಇವತ್ತು ಒಂದು ಪಾರ್ಟಿ ಇತ್ತು, ಅದನ್ನು ಮುಗಿಸ್ಕೊಂಡು ನಾನೇ ನಿನಗೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನೀನೇ ನನಗೆ ಕಾಲ್ ಮಾಡಿದೆ. ನಿಮ್ಮ ತವ ಸ್ಯಾನೆ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡಿವ್ನಿ. ಏನು ಅನ್ಕೋಬೇಡಿ. ಅನ್ಕೊಳ್ಳೋದಾ? ಬರೀ ನಿನಗೆ ಮಾತ್ರ ಅಲ್ಲ, ನನಗೂ ನಿನ್ನ ಹತ್ರ ಮಾತಾಡೋದಕ್ಕೆ ತುಂಬಾ ಇಷ್ಟ. ನೀನು ಯಾವಾಗ ಬೇಕಿದ್ರೂ ಕಾಲ್ ಮಾಡ್ಬೋದು, ಎಷ್ಟೊತ್ತು ಬೇಕಿದ್ರೂ ಮಾತಾಡ್ಬೋದು ನನ್ನ ಹತ್ರ. ಬರೀ ನೀನು ಮಾತ್ರ ಅಲ್ಲ, ನಾನು ನಿನಗೆ ಕಾಲ್ ಮಾಡ್ತಾ ಇರ್ತೀನಿ. ಓಕೆನಾ? ಆಯ್ತಾಯ್ತು. ನಿಮ್ಮನ್ನು ನೋಡಬೇಕು ಅಂತ ಸ್ಯಾನೆ ಅನ್ನಿಸ್ತು. ನಾಳೆ ನಿಮ್ಮ ಮನೆಗೆ ಸಾಲಿಗ್ರಾಮದಿಂದ ಡೈವರ್ ಬರ್ತವ್ರಂತೆ. ಅವ್ರ ಜೊತೆನೆ ನಾನು ಅಜ್ಜಯ್ಯ ಬರ್ತೀವಿ. ಅಯ್ಯೋ, ಇಲ್ಲಿಗೆ ಬರೋದಾ? ಬೇಡ ಸಾವಿತ್ರಿ. ಬೇಡವಾ? ಯಾಕೆ? ನಾನು ಯಾಕೆ ಬರಬಾರ್ದು? ನಾನು ಯಾಕೆ ಆ ಮನೆಗೆ ಬರಬಾರ್ದು? ವರ, ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ? ಏನೇ ಆಗಿದೆ ನಿನಗೆ? ನೀನೇನಾರ ಮಾಡ್ಕೊಂಡ್ರೆ ನಾವೆಲ್ಲ ಇರ್ತೀವೇನೆ. ನಾನು ಏನು ಮಾಡ್ಲಮ್ಮ? ನನಗೂ ಮತ್ತೆ ವರ್ದಂಗೆ ಮದುವೆ ಆಗತ್ತೆ ಅಂತ ಎಷ್ಟು ಆಸೆಯಿಂದ ಕಾಯ್ತಾ ಇದ್ವಿ. ಆದರೆ ಇದ್ದಕ್ಕಿದ್ದಾಗೆ ಮದುವೆ ಬೇಡ ಅಂದ್ಬಿಟ್ರು. ಇದ್ರಲ್ಲಿ ನನ್ನ ತಪ್ಪಾದ್ರೂ ಏನಿದೆ? ಸರಿ ಕಣೆ, ನಿನ್ ತಪ್ಪು ಏನಿಲ್ಲ. ಆದರೆ ಒಂದು ನಿಮಿಷ ಯೋಚನೆ ಮಾಡೆ, ಇದರಲ್ಲಿ ಸುಬ್ರಹ್ಮಣ್ಯಂದೇನೇ ತಪ್ಪಿದೆ ಅಲ್ವಾ? ಮತ್ತೆ ಅವನದಾದ್ರೂ ಏನು ತಪ್ಪಿದೆ? ಅಲ್ಲಿ ಏನು ನಡೀತು ಅಂತ ಎಲ್ಲ ಅವನೇ ವಿವರವಾಗಿ ಹೇಳಿದ್ನಲ್ಲ. ಇಲ್ಲ ಅಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮದುವೆ ನಿಲ್ಲಕ್ಕೆ ಅಣ್ಣನೇ ಕಾರಣ ತಾನೆ. ಎಂಥದ್ದು ಇಲ್ಲ. ಸುಮ್ಮನೆ ಅವಮ್ಮ ಅದನ್ನೇ ನೆಪ ಮಾಡಿಕೊಂಡು ಈ ಮದುವೆ ಬೇಡ ಬೇಡ ಅಂತ ಹೇಳ್ತಾಳಷ್ಟೇ. ನೋಡೆ ವರ, ಅವತ್ತು ಮಾರ್ಕೆಟಲ್ಲಿ ನಿನಗೋಸ್ಕರ ವರದ ರೌಡಿಗಳ ಹತ್ರ ಹೊಡೆದಾಡ್ತಿರೋದು ನೋಡೆ ಅಂದ್ಕೊಂಡೆ. ನಿನಗೆ ತಕ್ಕ ವರ ಅವನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅಂತ. ಆದರೆ ಮದುವೆ ಅನ್ನೋದು ಋಣಾನುಬಂಧ ಕಣೆ. ಅವನು ನಿನ್ನನ್ನು ಮದುವೆ ಆಗಬೇಕು ಅಂದರೆ ನಿನ್ನ ಹಣೆಯಲ್ಲೂ ಬರ್ದಿರ್ಬೇಕಲ್ವೇನೆ? ಹಣೆಲ್ ಬರ್ದಿತ್ತು ಅಮ್ಮ, ಆದರೆ ಎಲ್ಲರೂ ಸೇರ್ಕೊಂಡು ಹಣೆ ಬರನೆ ಅಳ್ಸಾಕ್ಬಿಟ್ರೆ. ಈ ಕಡೆ ವರ್ಧನ್ ಪ್ರೀತಿ, ಆ ಕಡೆ ಅಣ್ಣ ಹಾಗೆಲ್ಲ ಮಾಡ್ದ ಅನ್ನೋ ಕೋಪ, ಇನ್ನೊಂದ್ ಕಡೆ ನನ್ನ ಸಾಯಕ್ಕೂ ಬಿಡ್ದೆ ಬದುಕಕ್ಕೂ ಬಿಡ್ದೆ ನನ್ನ ಮೇಲೇನೆ ಕೋಪ ಮಾಡ್ಕೊಳ್ತಿರೋ ಅಪ್ಪ. ನಾನು ಏನ್ ಮಾಡ್ಲಿ ಅಮ್ಮ? ಕಾಯ್ಬೇಕಮ್ಮ, ಸಮಾಧಾನವಾಗಿ ಕಾಯ್ಬೇಕು. ಈಗ ನೋಡು, ನಾವೇ ಇಷ್ಟು ದಿನ ಕಷ್ಟದಿಂದ ಒದ್ದಾಡ್ಕೊಂಡು ನೋವನ್ನೆಲ್ಲ ಸಹಿಸ್ಕೊಂಡು ಬಂದಿಲ್ವಾ? ಇತ್ತೀಚೆಗೆ ನಮ್ಮನೆಲ್ಲೂ ಒಳ್ಳೇದಾಗಕ್ಕೆ ಶುರುವಾಯಿತು. ಆದರೆ ಯಾವ ಕೆಟ್ಕೊಂಡೋ ಏನೋ ಈ ವಿಷಯದಲ್ಲಿ ಹೀಗಾಗೋಯ್ತು. ಕಾಲ ಹೀಗೆ ಇರಲ್ಲಮ್ಮ. ಆ ದೇವರಲ್ಲಿ ಬೇಡ್ಕೊ, ಒಂದಲ್ಲ ಒಂದ್ ರೀತಿ ನಮ್ಮನ್ನು ಕಾಪಾಡ್ತಾನೆ. ಕಷ್ಟಗಳಿಗೆ ಆಯುಸ್ ಕಮ್ಮಿ. ಆ ಕಷ್ಟ ತಿರೋವರೆಗೂ ನಾವು ಕಾಯ್ಬೇಕು. ಲೇ ವರಲಕ್ಷ್ಮಿ, ನೋಡು, ಆತ್ರದಲ್ಲಿ ಏನೇನೋ ನಿರ್ಧಾರ ತಗೊಂಡು ಪ್ರಾಣಗಿಣ ಕಳ್ಕೊಳಕ್ ಹೋಗ್ಬೇಡ. ಅಲ್ಲ, ಸಮಸ್ಯೆಗಳೆಲ್ಲ ಬಗೆಹರಿದ ಮೇಲೆ ಪ್ರಾಣ ಬೇಕು ಅಂದರೆ ವಾಪಸ್ ಬರ್ತಿತ್ತೇನೆ? ಹೇಳೇ, ಬರಲ್ಲ. ಹುಚ್ಚು ಹುಡುಗಿ, ಹಂಗೆಲ್ಲ ಯೋಚನೆ ಮಾಡಿ ಏನೇನೋ ಮಾಡ್ಕೊಳಕ್ ಹೋಗ್ಬೇಡ. ಜೀವನ ಅಂದರೆ ಇಷ್ಟೇ ಅಲ್ಲ,
ಇವತ್ತು ನಿನ್ನ ಕಷ್ಟ ಬೆಟ್ಟದಂಗೆ ಕಾಣ್ತಿರ್ಬೋದು, ಆದರೆ ಇನ್ನೊಂದ್ಸರಿ ನೀನು ಯೋಚನೆ ಮಾಡುವಾಗ ನಿನಗೆ ಅನ್ಸುತ್ತೆ ನಾನು ಈ ಥರ ನಿರ್ಧಾರ ತಗೊಂಡಿದ್ನ ಅಂತ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದೇವ್ರ ಮೇಲೆ ಭಾರ ಹಾಕು, ಎಲ್ಲ ಒಳ್ಳೇದಾಗುತ್ತೆ. ಅದೆಲ್ಲ ಸರಿ ವಿಶಾಲು. ಈ ಅನಂತ ಪದ್ಮನಾಭ ಅವರು ಯಾಕೆ ವಿಚಿತ್ರವಾಗಿ ಆಡ್ತಿದ್ರಲ್ಲ? ನಾನು ಯಾವತ್ತೂ ಅವ್ರನ್ನ ಆ ಥರ ನೋಡೇ ಇಲ್ಲಪ್ಪ. ನಿಮ್ಗೇನು, ನನಗೆ ವಸ್ತು. ನಾನೇ ಆ ಥರ ಯಾವತ್ತೂ ನೋಡಿಲ್ಲ. ಮದುವೆ ಆಗಿ ಇಲ್ಲಿ ತನಕನೂ ನನ್ನ ಹತ್ರ ಗಟ್ಟಿಯಾಗಿ ಮಾತಾಡ್ದವ್ರಲ್ಲ ಅವರು. ಆದರೆ ಇವತ್ತು ರುದ್ರಾವತಾರನೇ ತಾಳ್ಬಿಟ್ರು. ಏನು ನಡೀತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ನನಗೂ ಅರ್ಥ ಆಗ್ತಿಲ್ಲ.